ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶ್ರೀನಿವಾಸ ಕಲ್ಯಾಣದ ಕತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ತ್ರೇತಾಯುಗದಲ್ಲಿ ವಿಷ್ಣುವಿನ ಅವತಾರರಾದ ಶ್ರೀರಾಮಚಂದ್ರ ಭೂಮಿಯಲ್ಲಿ ಅವತರಿಸಿ ಸೀತೆಯ ಜೊತೆ ಜೀವನವನ್ನು ನಡೆಸುತ್ತಾರೆ. ಆದರೆ ಸೀತಾದೇವಿ ಪಾತಾಳವನ್ನು ಸೇರಿಕೊಂಡ ನಂತರ ರಾಮ ಮತ್ತೆ ಏಕಾಂಗಿಯಾಗಿ ಉಳ್ಕೊಂಡ್ಬಿಡ್ತಾರೆ. ಆದರೆ ದೇವತೆಗಳೆಲ್ಲ ಸೇರಿ ಪ್ರಭು ಶ್ರೀರಾಮ ಮತ್ತೊಮ್ಮೆ ದಾಂಪತ್ಯ ಜೀವನವನ್ನು ಭೂಮಿ ಮೇಲೆ ನಡೆಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಕಲಿಯುಗದಲ್ಲಿ ವಿಷ್ಣುವು ಶ್ರೀನಿವಾಸ ಅಂದರೆ ವೆಂಕಟೇಶ್ವರನ ರೂಪದಲ್ಲಿ ಭೂಮಿಗೆ ಬರ್ತಾರೆ. ಒಂದು ದಿನ ಶ್ರೀನಿವಾಸರು ಪರ್ವತದಲ್ಲಿ ತಿರುಗಾಡ್ತಿರುವಾಗ ಸುಂದರಳಾದ ಪದ್ಮಾವತಿ ದೇವಿಯನ್ನು ಕಾಣ್ತಾರೆ. ಪದ್ಮಾವತಿ ದೇವಿ ಧರ್ಮಪರಳಾದ ರಾಜಕುಮಾರ್ತಿ. ಇಬ್ಬರು ಕೂಡ ಒಬ್ಬರೊಬ್ಬರನ್ನ ನೋಡಿ ಪ್ರೀತಿಗೆ ಒಳಗಾಗ್ತಾರೆ. ಆದರೆ ಪದ್ಮಾವತಿಯ ತಂದೆ ಶ್ರೀನಿವಾಸ ಯಾರು ಅನ್ನೋದನ್ನು ಪರೀಕ್ಷೆ ಮಾಡ್ತಾರೆ. ದೊಡ್ಡ ವಿವಾಹ ಆಗೋದಕ್ಕೆ ಅಪಾರ ಸಂಪತ್ತು ಬೇಕಾಗಿರುತ್ತೆ. ಆಗ ಪ್ರಭು ಶ್ರೀನಿವಾಸರು ತನ್ನ ಮದುವೆಗಾಗಿ ಕುಬೇರನಿಂದ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಅಂತಿಮವಾಗಿ ಅದ್ಭುತವಾದ ವೈಭವದಲ್ಲಿ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ನಡೆಯುತ್ತೆ. ಅದನ್ನು ನೋಡೋದಕ್ಕೆ ದೇವತೆಗಳು ಬಂದಿರ್ತಾರೆ. ಇಂದಿಗೂ ತಿರುಮಲ ತಿರುಪತಿ ದೇವಾಲಯದಲ್ಲಿ ದೇವರು ಕುಬೇರನ ಸಾಲ ತೀರಿಸೋದಕ್ಕೆ ಭಕ್ತರಿಂದ ಕಾಣಿಕೆ ರೂಪದಲ್ಲಿ ಹಣವನ್ನು ಸ್ವೀಕರಿಸ್ತಾ ಇದ್ದಾರೆ ಅನ್ನೋದು ನಂಬಿಕೆ. ಈ ಕಥೆ ನೀತಿ ಏನಂದರೆ, ಪ್ರೀತಿ, ಧರ್ಮ ಮತ್ತು ಭಕ್ತಿ ಯಾವ ಕಾಲದಲ್ಲೂ ಶಾಶ್ವತ. ಭಗವಂತನನ್ನು ನಂಬಿ ಮಾಡಿದ ಪ್ರಾರ್ಥನೆ ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.